ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸುಸ್ವಾಗತ. ಗೃಹ ಜ್ಯೋತಿ ಯೋಜನೆಯಲ್ಲಿ ಇವಾಗ ಒಂದು ರಿಲೀಫ್ ಸಿಗುವಂತ ಒಂದು ವಿಚಾರ ಅಂಡ್ ಅಪ್ಡೇಟ್ ಕೂಡ ಬಂದಿದೆ. ತುಂಬಾ ಜನಕ್ಕೆ ಈ ಒಂದು ವಿಚಾರದಿಂದ ಕಿರಿಕಿರಿ ಆಗ್ತಿತ್ತು. ಕೇಳ್ದೆ ಈ ತರ ಡಾಕ್ಯುಮೆಂಟ್ಸ್ ಗಳನ್ನ ಗೌರ್ಮೆಂಟ್ ಕೇಳ್ತಾ ಇದೆ, ನಾವು ಮಾಡ್ಸೇ ಇಲ್ಲ, ನಮ್ಮ ಹತ್ರ ಇಲ್ವೇ ಇಲ್ಲ ಅಂತ ಹೇಳಿ ಲೀಸ್ ಅಗ್ರಿಮೆಂಟ್, ರೆಂಟಲ್ ಅಗ್ರಿಮೆಂಟಿನ ವಿಚಾರವಾಗಿ ಈ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಹೋಗ್ತಾ ಇದ್ದೀನಿ. ಗೌರ್ಮೆಂಟ್ ಕಡೆಯಿಂದ ಒಂದು ಕ್ಲಾರಿಟಿ ಸಿಕ್ಕಿದೆ, ಕ್ಲಿಯರೆನ್ಸ್ ಸಿಕ್ಕಿದೆ. ಇದ್ರ ಬಗ್ಗೆ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಈಗ ಹೊಸದಾಗಿ ನಾವು ಗೃಹ ಜ್ಯೋತಿ ಯೋಜನೆ ಹಾಕ್ಬೇಕಂದ್ರೆ ಲೀಸ್ ಅಗ್ರಿಮೆಂಟು, ರೆಂಟ್ ಅಗ್ರಿಮೆಂಟು, ವೋಟರ್ ಐಡಿ ಇದೆಲ್ಲ ಕಂಪಲ್ಸರಿ ಆಗಿ ಕೊಡ್ಲೇಬೇಕು. ಇಲ್ಲಾಂದ್ರೆ ನಾವು ಯಾವ ಗ್ಯಾರಂಟಿ ಯೋಜನೆ ಕೊಡೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಇವಾಗ ಹೊಸ ರೂಲ್ಸ್ ನ ಮಾಡಿದ್ರು. ಮೊದಲು ನಾವು ಗೃಹ ಜ್ಯೋತಿಗೆ ಹಾಕಿದಾಗ ಕೇವಲ ನಮ್ದು ಏನು ಬಿಲ್ ಬರುತ್ತೆ, ಆ ಬಿಲ್ ನ ತೋರಿಸಿದ್ರೆ 200 ಇದ್ರೊಳಗಡೆ ಯೂನಿಟ್ಸ್ ಒಳಗಡೆ ಬಂದ್ರೆ ಫ್ರೀ ಆಫ್ ಕರೆಂಟ್ ಕೊಡ್ತೀವಿ ಅಂತ ಹೇಳಿ ಅದನ್ನ ವರ್ಷದ ಒಂದು ಆವರೇಜ್ ತಗೊಂಡು ಅದನ್ನ ನೋಡ್ಬಿಟ್ಟು ನಾವು ಕೊಡ್ತೀವಿ ಅಂತ ಹೇಳಿ ಗೃಹ ಜ್ಯೋತಿ ಯೋಜನೆ ಅಪ್ಲಿಕೇಶನ್ಸ್ ಗಳನ್ನ ಹಾಕಿದ್ವಿ ನಾವು. ಬಟ್ ಈಗ ಕೆಲವೊಂದು ಡಾಕ್ಯುಮೆಂಟೇಶನ್ಸ್ ನ ಕಂಪಲ್ಸರಿ ಮಾಡಿದ್ದಾರೆ. ಈ ಡಾಕ್ಯುಮೆಂಟೇಶನ್ಸ್ ಕೆಲವ್ರ ಹತ್ರ ಇರ್ಲಿಲ್ಲ. ಆಕ್ಚುಲಿ ಸ್ಪೆಷಲಿ ಏನು ಅಂತಂದ್ರೆ ಹಳ್ಳಿ ಭಾಗಗಳಲ್ಲಿ ಇರ್ಲಿಲ್ಲ. ಸಿಟಿಯಲ್ಲಿರೋರು ಏನ್ ಮಾಡ್ತಾರೆ, ರೆಂಟಲ್ ಅಗ್ರಿಮೆಂಟ್ ಅಥವಾ ಲೀಸ್ ಅಗ್ರಿಮೆಂಟ್ ಕಂಪಲ್ಸರಿ ಇರುತ್ತೆ, ಅವ್ರ ಹತ್ರ ಮಾಡಿಸ್ಕೊಂಡಿರ್ತಾರೆ. ಬಟ್ ಅದ್ರಲ್ಲೂ ಕೆಲವರು ಏನೋ ಓಕೆ ನಾವು ಫ್ರೆಂಡ್ ಮನೇಲಿ ಇದೆ ಬಿಡಿ, ನಮ್ಮ ಫ್ಯಾಮಿಲಿ ಮನೆ ಇದೆ ಬಿಡಿ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಗಳನ್ನ ಮಾಡಿಸ್ಕೊಂಡಿರಲ್ಲ, ಡಾಕ್ಯುಮೆಂಟೇಶನ್ಸ್ ನ ಮಾಡಿಸ್ಕೊಂಡಿರಲ್ಲ. ಅಂಡ್ ಹಳ್ಳಿಗಳಲ್ಲೂ ಅಷ್ಟೇನೆ ಅದೆಲ್ಲ ಯಾಕೆ ಬಿಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ. ಸೊ ಈ ಒಂದು ವಿಚಾರನ ಗೌರ್ಮೆಂಟ್ ನೀವು ಲೀಸ್ ಅಗ್ರಿಮೆಂಟ್, ರೆಂಟಲ್ ಅಗ್ರಿಮೆಂಟ್ ನ ಕಂಪಲ್ಸರಿಯಾಗಿ ಕೊಡಬೇಕು ಅಂತ ಹೇಳಿದಾಗ ಇದರ ವಿರುದ್ಧವಾಗಿ ತುಂಬಾ ಜನ ಮಾತಾಡಿದ್ರು. ನಾವು ಹೇಳಿದ್ರೆ ನಾವೀಗ 500 ರೂಪಾಯಿ ಬಾಂಡ್ ಪೇಪರ್ ಅಲ್ಲಿ ಮಾಡಿಸ್ಕೊಂಡ್ ಬರ್ಬೇಕು, ನಮ್ ಕೈಯಲ್ಲಿ ಆಗಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ವಾದ ವಿವಾದಗಳು ನಡೆದಿದೆ. ಸೊ ಇವಾಗ ಗೌರ್ಮೆಂಟ್ ಏನ್ ಮಾಡ್ತು, ಇದು ಕೇವಲ ಹಳ್ಳಿ ಭಾಗಗಳಲ್ಲಿ ಮಾತ್ರ ಈ ರಿಲೀಫ್ ನ ಕೊಟ್ಟಿರುವಂತದ್ದು, ಸಿಟಿಲಿರೋರ್ಗೆ ಅಲ್ಲ. ಸೊ ಇವಾಗ ಹಳ್ಳಿ ಭಾಗಗಳಲ್ಲಿ 500 ರೂಪಾಯಿ ಬಾಂಡ್ ಪೇಪರ್ ಕೊಟ್ಟು ಅಗ್ರಿಮೆಂಟ್ ಗಳನ್ನ ಮಾಡಿಸ್ಕೋಬೇಕು. ಯಾಕಂದ್ರೆ 100 ರೂಪಾಯಿ ಬಾಂಡ್ ಪೇಪರ್ ಇಲ್ಲ, ಈಗ 500 ರೂಪಾಯಿ ಬಾಂಡ್ ಪೇಪರ್ ಇರೋದು. ಮಾಡಿಸ್ಕೋಬೇಕು ಅಂತ ಇದ್ರೆ ಅದು ಕೇವಲ ಹಳ್ಳಿ ಭಾಗಗಳಲ್ಲಿ ಈಗ ರಿಲೀಫ್ ನ ಕೊಟ್ಟಿದ್ದಾರೆ. ಯಾವುದೇ ರೀತಿ ಬಾಂಡ್ ಪೇಪರ್ಗಳು ಬೇಡ, ನಾವೇ ಒಂದು ಫಾರಂ ನ ತರ್ತೀವಿ. ಈ ಫಾರಂ ಅಲ್ಲಿ ಮನೆ ಓನರು ಹಾಗೇನೆ ಬಾಡಿಗೆದಾರರು ಅಥವಾ ಲೀಸಿಗಿರೋರು ಸೈನ್ ಮಾಡ್ಬೇಕಾಗತ್ತೆ, ಮಿಕ್ಕಿದ್ರೆ ನಾವು ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಸೊ ಹಳ್ಳಿ ಭಾಗದಲ್ಲಿ ಇರೋರ್ಗೆ ಮಾತ್ರ ಈ ರಿಲೀಫ್ ಇರೋದು. ಸಿಟಿಯಲ್ಲಿರೋರು ನೀವು ಕಂಪಲ್ಸರಿ ಆಗಿ ಬಾಂಡ್ ಪೇಪರ್ ನ ಅಗ್ರಿಮೆಂಟ್ ನ ಮಾಡಿಸ್ಲೇಬೇಕು. ಸೊ ಹಳ್ಳಿ ಜನಕ್ಕೆ ಮಾತ್ರ ಸ್ವಲ್ಪ ರಿಲೀಫ್ ನ ಕೊಟ್ಟಿದ್ದಾರೆ, ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವರೇ ಒಂದ್ ಲೆಟರ್ ತರ್ತಾರೆ, ಆದ್ರೆ ನಿಮ್ಮ ಮನೆ ಓನರು ಸೈನ್ ಹಾಕ್ಬೇಕು, ಇದು ಕಂಪಲ್ಸರಿ. ಸೈನ್ ಹಾಕಿಲ್ಲ ಅಂದ್ರೆ ತೊಂದರೆ ಆಗುತ್ತೆ. ಸೈನ್ ಹಾಕ್ಲೇಬೇಕು, ಇಬ್ರು ಸೈನ್ ಹಾಕ್ಬೇಕು ಇದಕ್ಕೆ. ಆಮೇಲೆ ಅದನ್ನ ಅವರು ನೋಡ್ಕೊಂತಾರೆ ಮಿಕ್ಕಿದೇನು ಅಂತ ಹೇಳ್ಬಿಟ್ಟು. ಸೊ ಒಂದು ವಿಚಾರವಾಗಿ ಗೃಹ ಜ್ಯೋತಿ ಯೋಜನೆಯಲ್ಲಿ ಈಗ ರಿಲೀಫ್ ನ ಕೊಟ್ಟಿದ್ದಾರೆ. ಸೊ ಇವಾಗ ಕೆಲವೊಂದಷ್ಟು ಜನಕ್ಕೆ ಏನಾಗಿದೆ ಅಂತ ಅಂದ್ರೆ ಸಿಕ್ಕಾಪಡೆ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಹೋಗಿದೆ. ಗೃಹ ಜ್ಯೋತಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಮತ್ತೆ ಅದು SIR ವೋಟರ್ ಐಡಿ ವಿಚಾರಗಳ ಬಗ್ಗೆ ಆಗಿರ್ಬೋದು. ಸೊ ನೀವು ನಾನು ಯಾವಾಗ್ಲೂ ಹೇಳ್ತೀನಿ ಕಮೆಂಟ್ ಅಲ್ಲಿ ತಿಳಿಸಿ ಉತ್ತರ ಕೊಡ್ತೀನಿ ಅಂತ ಹೇಳಿ. ಇವತ್ತು ಕೆಲವೊಂದಷ್ಟು ಕಮೆಂಟ್ಸ್ ಗಳನ್ನ ನಾನು ಓದ್ತೀನಿ, ಅದಕ್ಕೆ ಉತ್ತರನು ಕೊಡ್ತಾ ಹೋಗ್ತೀನಿ. ಸೊ ಇವಾಗ ನನಗೆ ಯಾರೋ ಕಮೆಂಟ್ ಹಾಕಿದ್ದಾರೆ, ವಾಟ್ ಇನ್ ಕೇಸ್ ನಾನು ಔಟ್ ಆಫ್ ಸ್ಟೇಷನ್ 2 years ಇದೆ, ಈಗ ನಾನು ಅಪ್ಲೈ ಮಾಡ್ಬೇಕು, ಏನ್ ಕಂಡೀಷನ್ಸ್ ಇದೆ, ಡಾಕ್ಯುಮೆಂಟ್ಸ್ ಏನು ಅಂತ ಹೇಳಿ. ಸೊ ನೀವು ಕರ್ನಾಟಕದ ನಿವಾಸಿ ಆಗಿರಿ ಅಥವಾ ನೀವು ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದು, ನಿಮ್ದು ಆಧಾರ್ ಕಾರ್ಡು ನಿಮ್ದು ಎಲ್ಲಿರುತ್ತೆ, ರೆಸಿಡೆನ್ಸಿ ಅಡ್ರೆಸ್ ಏನಿರುತ್ತೆ ಬೆಂಗಳೂರು ಇರುತ್ತೆ, ಅದು ಕರ್ನಾಟಕದಲ್ಲಿ ಎಲ್ಲಾದ್ರೂ ಇರಿ ನೀವು. ಅದು ಬಿಟ್ಟು ನೀವು 2 ವರ್ಷ ಯಾವ್ದೋ ಬೇರೆ ದೇಶದಲ್ಲಿದ್ದೆ ಅಥವಾ ಬೇರೆ ಕಡೆ ಎಲ್ಲೋ ಇದೆ, ಕೆಲಸದ ವಿಚಾರವಾಗಿ ನಾನು ಆಚೆ ಹೋಗಿದ್ದೆ, ಬಟ್ ನಾನು ವಾಪಸ್ ನನ್ನ ಊರಿಗೆ ಬಂದಿದ್ದೀನಿ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಅಡ್ರೆಸ್ ಏನಿರುತ್ತೆ, ನಿಮ್ಮ ಮನೆ ಅಡ್ರೆಸ್ ಅಥವಾ ಬೆಂಗಳೂರು ಅಡ್ರೆಸ್, ಕರ್ನಾಟಕದ ಅಡ್ರೆಸ್ ಇರುತ್ತೆ, ಅದೊಂದು ಇದ್ರೆ ಸಾಕು. ಇದಕ್ಕೆ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಅನ್ನೋದು ಏನೂ ಬೇಡ. ನೀವು ಇಂಡಿಯನ್ ನ್ಯಾಷನಲ್ ಹಾಗೆ ಕರ್ನಾಟಕದ ಇದು ಅಂತ ಹೇಳ್ಬಿಟ್ಟು, ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ರೇಷನ್ ಕಾರ್ಡ್ ಗಳಿದ್ರೆ ಅದ್ರಲ್ಲೂ ನೀವು ಕರ್ನಾಟಕದ ನಿವಾಸಿ ಅಂತ ಪ್ರೂವ್ ಆಗಿರುತ್ತೆ, ಅದಿದ್ರೆ ಸಾಕು. ಅದು ಬಿಟ್ಟು ಎಕ್ಸ್ಟ್ರಾ ಏನು ಮಾಡಿಸ್ಕೊಳ್ಳೋದು ಬೇಡ. ಇಫ್ ಇನ್ ಕೇಸ್ ನೀವು ಕಂಪ್ಲೀಟ್ಲಿ ನಾನು ಔಟ್ ಆಫ್ ಸ್ಟೇಟು, ಕರ್ನಾಟಕದವರೇ ಅಲ್ಲ ಅಂದ್ರೆ ಈ ಯೋಜನೆ ನಿಮ್ಗೆ ಸಿಗೋದಿಲ್ಲ. ಸೊ ಇದು ನೀವು ನೋಡ್ಕೋಬೇಕಾಗತ್ತೆ. ಆಯ್ತಾ. ಆಮೇಲೆ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್, ಯಾವಾಗ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಸದ್ಯಕ್ಕಿಲ್ಲ, ಸುಮಾರು ತುಂಬಾ ವರ್ಷಗಳಾಯ್ತು, ಎಲ್ಲಿವರೆಗೂ ಅಪ್ಲಿಕೇಶನ್ಸ್ ನ ರಿಲೀಸ್ ಮಾಡಿಲ್ಲ, ಸದ್ಯಕ್ ಮಾಡೋದು ಇಲ್ಲ. ಅದ್ರ ಬಗ್ಗೆ ಗಮನನ ಕೊಡಕ್ ಹೋಗ್ಬೇಡಿ. ಇಲ್ಲ ಈಗ ಗೃಹ ಜ್ಯೋತಿ ವಿಚಾರದಲ್ಲಿ ನಮ್ಮ ಊರಲ್ಲಿ 50 ರೂಪಾಯಿ ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ, ಫ್ರೀ ಅಲ್ವಾ ಇದು ಅಂತ ಹೇಳ್ತಾ ಇದ್ದಾರೆ. ಅದೇ ಗೃಹ ಜ್ಯೋತಿ ವಿಚಾರವಾಗಿ ಮನೆ ಬಾಗಿಲಿಗೆ ಬಂದು ಅಪ್ಲಿಕೇಶನ್ಸ್ ವೆರಿಫಿಕೇಶನ್ಸ್ ನ ಮಾಡ್ತಾ ಇರೋ ಕಾರಣ ದುಡ್ಡು ತಗೋತಾ ಇದ್ದಾರೆ ಅಂತ. ಆಕ್ಚುಲಿ ದುಡ್ಡನ್ನ ತಗೊಳ್ಳೋ ಹಾಗಿಲ್ಲ, ಇದು ಯಾರು ನಿಮ್ಗೆ ಎಕ್ಸ್ಟ್ರಾ ದುಡ್ಡನ್ನ ತಗೊಂತಾ ಇದ್ದಾರೆ, ದುಡ್ಡು ತಗೊಳ್ಳೋ ಹಾಗಿಲ್ಲ. ಇದು ಗವರ್ಮೆಂಟ್ ಕಡೆಯಿಂದ ಫ್ರೀ ಆಗಿ ಮಾಡ್ತಾ ಇರುವಂತದ್ದು, ದುಡ್ಡು ಪೇ ಮಾಡೋ ಹಾಗಿಲ್ಲ. ದಯವಿಟ್ಟು ನೋಡ್ಕೊಳ್ಳಿ. ಪದೇ ಇದು ರಿಪೀಟ್ ಆದ್ರೆ ಇದು ತುಂಬಾ ದೊಡ್ಡ ಒಂದು ವಿಚಾರ ಕೂಡ ಆಗುತ್ತೆ. ಸೊ ಯಾರು ದುಡ್ಡು ಪೇ ಮಾಡಬೇಡಿ, ಇದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡ್ತಾ ಇರೋದು, ದುಡ್ಡನ್ನ ಕೊಡಕ್ ಹೋಗ್ಬೇಡಿ, ಯಾರು ದುಡ್ಡು ಕೇಳಲ್ಲ. ಅದಕ್ಕೆ ಹೇಳ್ತಿರೋದು, ಎವ್ರಿ ಟೈಮ್ ಯಾರಾದ್ರೂ ಮನೆಗೆ ವೆರಿಫಿಕೇಶನ್ ಅಂತ ಬಂದಾಗ ID ಕಾರ್ಡ್ ನ ಚೆಕ್ ಮಾಡಿ ಅಂತ ಹೇಳಿ. ಯಾಕಂದ್ರೆ ದುಡ್ಡು ಕೇಳೋ ಹಾಗಿಲ್ಲ, ದುಡ್ಡು ಕೊಡೋ ಹಾಗೂ ಇಲ್ಲ, ಇದಕ್ಕೆ ಫ್ರೀ ಇದು. What about voter epic number? I landed Bangalore 1 year back and purchased a house 2 years back. Totally 3 years. No voter ID.
ಓಕೆ, ಸೊ ವೋಟರ್ ಐಡಿ ಹೇಗೆ ಅಂತ ಅಂದ್ರೆ ನಿಮಗೆ ಎಲೆಕ್ಷನ್ ಬರೋದು 5 ವರ್ಷಕ್ಕೆ ಒಂದ್ಸಲ ನಮ್ಮ ಒಂದು ಸ್ಟೇಟ್ ಅಲ್ಲಿ. ಸೊ 5 ವರ್ಷಕ್ಕೆ ಒಂದ್ಸಲ ನಾವು ಎಲೆಕ್ಷನ್ ಟೈಮ್ ಅಲ್ಲಿ ವೋಟ್ ನ ಹಾಕ್ಬೇಕು. ಆದ್ರೂ ಏನಾಗುತ್ತೆ, ನೀವು ಕರ್ನಾಟಕದ ನಿವಾಸಿ ಅಂತ ನೀವು 5 ಇಯರ್ಸ್ ಕರ್ನಾಟಕದಲ್ಲಿ ಇರಬೇಕಾಗತ್ತೆ. 5 ಇಯರ್ಸ್ ನೀವು ರೆಸಿಡೆಂಟ್ ಆಗಿದ್ದೀನಿ ಅಂತ ಅಂದ್ರೆ ಮಾತ್ರ ನಿಮ್ಗೆ ವೋಟರ್ ಐಡಿ ಕೊಡ್ತಾರೆ. ನೀವು ಬೇರೆ ಸ್ಟೇಟ್ ಇಂದ ಬಂದು ಇಲ್ಲಿದ್ದು 3 ವರ್ಷದಿಂದ ನೀವು ಮನೆ ತಗೊಂಡಿದ್ದೀರಾ ಅದು ಇದು ಅಂತಂದ್ರು ನೀವು 5 ಇಯರ್ಸ್ ಕಂಪ್ಲೀಟ್ ಆಗಿಲ್ಲ. 5 ಇಯರ್ಸ್ ಕಂಪ್ಲೀಟ್ ಆದ್ರೆ ನಿಮ್ಗೆ ವೋಟರ್ ಐಡಿನ ಕೊಡ್ತಾರೆ. ಸೊ 5 ಇಯರ್ಸ್ ಕಂಪ್ಲೀಟ್ ಆಗ್ಬೇಕು. ನೀವು ಹೇಳ್ತಿರೋ ಪ್ರಕಾರ 3 ಇಯರ್ಸ್ ಆಗಿದೆ ಅಂತ ಹೇಳಿ. ಸೊ ಇನ್ನ 2 ಇಯರ್ಸ್ ಕಾಯ್ಬೇಕು. ಆಮೇಲೆ ನಿಮ್ಗೆ ನೀವು ಕರ್ನಾಟಕ ನಿವಾಸಿ ಅಂತ ಹೇಳಿ ಅವರೊಂದು ವೋಟರ್ ಐಡಿನ ಕೊಡ್ತಾರೆ, ಅಂದ್ರೆ ಇಲ್ಲಿದ್ ಕೊಡ್ತಾರೆ. ನನ್ನ ಊರಲ್ಲಿ ಅಪ್ಲಿಕೇಶನ್ ಚಾಲನೆ ಆಗಿಲ್ಲ ರೀ ಅಂತ ಯಾರೋ ಹಾಕಿದ್ದಾರೆ, ಗೃಹಲಕ್ಷ್ಮಿದು ಹೊಸ ಅದು. ಇದ್ರ ಬಗ್ಗೆನೂ ನಂಗೆ ತುಂಬಾ ಜನ ಕಮೆಂಟ್ ಹಾಕಿದ್ರು. ನೀವು ಹೇಳಿದ್ರಿ ಅಪ್ಲಿಕೇಶನ್ಗಳು ಶುರು ಆಗಿದೆ ಅಂತ ಹೇಳಿ, ಬಟ್ ನಾವು ಹೋಗಿ ಕೇಳಿದಾಗ ಇಲ್ಲ ಅಂತ ಹೇಳ್ತಾ ಇದಾರೆ ಅಂತ. ಗೃಹ ಲಕ್ಷ್ಮಿ ಯೋಜನೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಅಪ್ಲಿಕೇಶನ್ಗಳು ಶುರುವಾಗಿದೆ. ಅವ್ರ ಹತ್ರ ಹೋದಾಗ ಸರ್ವರ್ ಪ್ರಾಬ್ಲಮ್ ಅದು ಇದು ಅಂತ ಹೇಳೋದು ಸರ್ವೇ ಸಾಮಾನ್ಯ. ಬಟ್ ಅಪ್ಲಿಕೇಶನ್ ಶುರುವಾಗಿದೆ ಗೃಹಲಕ್ಷ್ಮಿ ವಿಚಾರವಾಗಿ. ಸೊ ಇದು ಫೇಕ್ ಅಂತೂ ಅಲ್ಲ, ಖಂಡಿತವಾಗ್ಲೂ ಅಪ್ಲಿಕೇಶನ್ ಶುರುವಾಗಿದೆ. ಹೋಗಿ ಇನ್ನೊಂದ್ 2-3 ಸತಿ ಹೋಗಿ ಎಂಕ್ವೈರಿ ಮಾಡಿ, ಬೇರೆ ಬೇರೆ ಬೆಂಗಳೂರು ನಿಮ್ಮ ಏರಿಯಾಗಿಲ್ವಾ ಪಕ್ಕದ ಏರಿಯಾಗ ಹೋಗಿ ಕೇಳ್ಕೊಂಬನ್ನಿ. ಅಪ್ಲಿಕೇಶನ್ ಚಾಲನೆ ಆಗಿದೆ ಆಲ್ರೆಡಿ. ಸೊ ಇದಾಗ್ತಾ ಇದ್ದಂಗೆ ಅಪ್ಲಿಕೇಶನ್ ಗೃಹಲಕ್ಷ್ಮಿ, ಅದೇ ನಾನು ಹೇಳಿದ್ನಲ್ಲ, ಸೈಬರ್ ಸೆಂಟರ್ ಬೆಂಗಳೂರು ಅನ್ನೋ ಗ್ರಾಮವನಿ ಎಲ್ಲಾ ಕಡೆ ಹೋಗಿ ಕೇಳ್ಕೊಂಬನ್ನಿ, ಎಲ್ಲಾನು ಆಗುತ್ತೆ. 31ನೇ ಕಂತಿನ ಹಣ ಇನ್ನ ಬಂದಿಲ್ಲ ಅಂತ ಆಗ್ತಾ ಇದ್ರೆ 31 ಸದಿಗೆ ಬರೋದಿಲ್ಲ. ನಾನು ಇದ್ರ ಬಗ್ಗೆ ಕ್ಲಾರಿಟಿನ ಅವಾಗಿಂದಾನು ಕೊಟ್ಟಿದ್ದೀನಿ. ಸದ್ಯಕ್ಕೆ ಯಾವ್ದು ಗೃಹಲಕ್ಷ್ಮಿ ಹಣ ರಿಲೀಸ್ ಮಾಡೋದಿಲ್ಲ ಗೌರ್ಮೆಂಟ್ ಕಡೆಯಿಂದ. ಸೊ ಇದಿಷ್ಟು ನೀವು ಕೇಳಿರುವಂತ ಡೌಟ್ಗಳಿಗೂ ಉತ್ತರ ಕೊಟ್ಟಿದ್ದೀನಿ. ಸ್ಪೆಷಲಿ ಗೃಹ ಜ್ಯೋತಿ ಬಗ್ಗೆನೂ ತುಂಬಾ ಜನ ಕೇಳ್ತಾ ಇದ್ದೀರಾ. ವೋಟರ್ ಐಡಿ ಬಗ್ಗೆನೂ ಆಲ್ರೆಡಿ ತುಂಬಾ ಜನಕ್ಕೆ ಕೇಳಿ ಉತ್ತರನೂ ಕೊಟ್ಟಿದ್ದೀನಿ. ನಿಮ್ಮ ಮನೆಗೆ ಆಲ್ರೆಡಿ ಸೆನ್ಸಸ್ ಬಂದಿದಾರ ಅಂತಾನು ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಯಾವ ಊರು ಸೆನ್ಸಸ್ ಯಾವತ್ತು ಬಂದ್ರು ಅನ್ನೋದನ್ನ ತಿಳಿಸಿ, ಅವಾಗ ಇನ್ನೊಂದಷ್ಟು ಜನಕ್ಕೆ ಕ್ಲಾರಿಟಿ ಸಿಗುತ್ತೆ. ಸದ್ಯಕ್ಕೆ ಇದಿಷ್ಟು ಅಪ್ಡೇಟ್ ಇದೆ. ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.